ಹಾಗಾದ್ರೆ ಸಿಎಂ ಕುರ್ಚಿಯಲ್ಲೇ ಸಿದ್ದರಾಮಯ್ಯ ಮುಂದುವರಿಕೆ ಆಗತ್ತಾ? ಸಿಎಂ ಸೀಟ್ ಬಿಟ್ಕೊಡಲ್ವಾ? ಸೀಟಲ್ಲಿ ಫಿಕ್ಸ್ ಹಾಗಾದ್ರೆ ಉಳಿದ ಅವಧಿಯಲ್ಲೂ ಅವರೇ ಅಧಿಕಾರ ಮಾಡ್ತಾರ? ಹಾಗಾದ್ರೆ ಒಂದು ಕ್ಲಾರಿಟಿ ಬೇಕಲ್ಲ. ಸಿದ್ದು ಕೆಳಗಿಳಿಸೋದಕ್ಕೆ ಹೈಕಮಾಂಡೇ ಹಿಂದೇಟು ಹಾಕಿದ್ಯಾ? ಹಾಗಿದ್ರೆ ಹಿಂದೇಟು ಹಾಕ್ತಾ ಇರೋದಾದ್ರೂ ಯಾಕೆ? ಏನ್ ಸ್ಟ್ರಾಟರ್ಜಿ, ಏನ್ ಲೆಕ್ಕಾಚಾರ? ಸಿದ್ದರಾಮಯ್ಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ರಾಹುಲ್ಗೆ ಏನ್ ಗೊತ್ತಾಗಿದೆ? ಸೋನಿಯಾ ಗಾಂಧಿ ಹೇಳಿದ್ರು ರಾಹುಲ್ ಸಿದ್ದು ಪರ ನಿಂತಿದ್ಯಾಕೆ? ಸೋನಿಯಾ ಗಾಂಧಿ ಅವ್ರು ಹೇಳಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಅಂತ. ಇದು ಚರ್ಚೆ ಆಗಿತ್ತು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಪಕ್ಕಾ ಶಿಷ್ಯ. ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಅದನ್ನ ಕೇಳ್ತಾರೆ, ಮಾಡ್ತಾರೆ, ಎಷ್ಟೇ ರಿಸ್ಕ್ ಆದ್ರೂ ಅದನ್ನ ತೆಗೆದುಕೊಳ್ತಾರೆ ಅನ್ನೋದು. ಆದ್ರೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರಿಗೆ ಈ ವಿಚಾರದಲ್ಲಿ ನೀವು ಮಾತಾಡಬೇಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದವರು ಸಿದ್ದರಾಮಯ್ಯನವ್ರ ಪರವಾಗಿ ನಿಂತು ಬಿಟ್ರ? ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಕುರ್ಚಿಯ ಕಿತ್ತಾಟದ ಈ ವಿಷಯ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಸರಿ ಇದೆ ಅಂತ ಒಂದ್ ಕಡೆ ಸಾರ್ಕೊಂಡು ಬರ್ತಾರೆ, ಏನೂ ಸರಿ ಇಲ್ಲ ಅಂತ ಇನ್ನೊಂದು ಕಡೆಯಿಂದ ಗೊತ್ತಾಗ್ತಾ ಇದೆ. ಒಳಗಿಂದ ಒಳಗೆ ಹಾಗಿದ್ರೆ ಏನೆಲ್ಲ ಸ್ಟ್ರಾಟಜಿಗಳು, ತಂತ್ರಗಾರಿಕೆಗಳು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಬಲವಾದ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇರೋದು. ಕೇವಲ ಹೈಕಮಾಂಡ್ ನಾಯಕರ ಒತ್ತಡಕ್ಕೆ ಮಾತ್ರ ಹಾಗಿದ್ರೆ ಒಟ್ಟಿಗೆ ಇದ್ದೀವಿ, ಒಗ್ಗಟ್ಟಾಗಿದ್ದೀವಿ, ನಾವಿಬ್ರು ಒಂದೇ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ರಾ ಅನ್ನೋ ಪ್ರಶ್ನೆ. ಅಥವಾ ಡಿ.ಕೆ. ಶಿವಕುಮಾರ್ ಅವರು ಈ ಪಟ್ಟನ್ನು ಬಿಡೋದೇ ಇಲ್ಲ, ಇವತ್ತಲ್ಲ ನಾಳೆ ನಮಗೂ ಸಮಸ್ಯೆ ಆಗಬಹುದು ಅಂತ ಸಿದ್ದರಾಮಯ್ಯನವರು ಬಣದವರು ನಾವು ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಕೊಡ್ಬಾರ್ದು, ಬಿಲ್ಕುಲ್ ಇದರಿಂದ ಹಿಂದೆ ಸರಿಬಾರ್ದು ಅಂತ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದ್ದಾರಾ? ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಜೋರಾಗಿ ಹೇಳುತ್ತಾ ಹೊಸ ವರ್ಷದಲ್ಲಿ ಹೊಸ ಬದಲಾವಣೆ ಕಾಂಗ್ರೆಸ್ನಲ್ಲಿ ಆಗೋದು ಹೌದಾ ಹಾಗಾದರೆ ಅನ್ನುವಂಥ ಪ್ರಶ್ನೆ, ಅನುಮಾನಗಳು ಇದೀಗ ಬಲವಾಗ್ತಾ ಇದೆ. ಪ್ರಮುಖವಾಗಿ ಯತೀಂದ್ರ, ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ, ಅದರ ಜೊತೆಗೆ ರಾಜಣ್ಣ, ಅದರ ಜೊತೆಗೆ ಮಹದೇವಪ್ಪನವರು, ಅದರ ಜೊತೆಗೆ ಜಮೀರ್ ಅಹಮದ್ ಅವರು, ಇಷ್ಟು ಜನರ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಏನೋ ಒಂದು ನಡೆಯುತ್ತೆ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ, ಬಲವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು, ಒಳಗಿಂದೊಳಗೆ ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡ್ತಾ ಇರ್ಬೋದು. ಯಾಕಂದರೆ ಅವರು ಕೂಡ ಅವರ ಆಪ್ತರಿಗೆ ನಿನ್ನೆ ಡಿನ್ನರಿಗೆ ಕರೆದಿದ್ರು. ಅದರ ಅವಶ್ಯಕತೆ ಏನಿತ್ತು? ಕೇವಲ ಅವರು ಆಪ್ತರನ್ನು ಮಾತ್ರ ಡಿನ್ನರ್ ಕರೆದಿದ್ರು ಅಂತ ಅಂದರೆ ಏನು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ? ಆ ಸಭೆಯಲ್ಲಿ ಏನು ಚರ್ಚೆ ಮಾಡಿದ್ದಾರೆ? ಏನು ನಿರ್ಧಾರ ಕೈಗೊಂಡಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಂತ್ಕೊಳ್ಳೋದಕ್ಕೆ ಯಾರು ತಯಾರಾಗಿದ್ದಾರೆ? ಇತ್ತ ನೀವು ಗಮನಿಸ್ಬೋದು, ಸತೀಶ್ ಜಾರಕಿಹೊಳಿ ಅವ್ರದ್ದೊಂದು ಮೀಟಿಂಗ್ ಆಗತ್ತೆ, ವಾಲ್ಮೀಕಿ ಸಮುದಾಯದವ್ರದ್ದೊಂದು ಮೀಟಿಂಗ್ ಆಗತ್ತೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನು ಹೇಳ್ತಾರೋ ಅದೇ ನಮ್ಮ ಮಾತು. ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೋ ನಾವು ಅವರಿಗೆ ಸಪೋರ್ಟ್ ಮಾಡೋದು ಅಂತ ಅವ್ರು ಹೇಳ್ತಾರೆ. ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಯಾವುದೂ ಸರಿ ಹೋಗಿಲ್ಲ. ಒಳಗಡೆ ಹುಳುಕು ಹಾಗೇ ಇದೆ, ಮೇಲೆಲ್ಲ ತಳುಕು ಬಳುಕು, ಒಳಗೆ ಹುಳುಕು ಅಂತಾರಲ್ಲ, ಆ ಥರದೊಂದು ಪರಿಸ್ಥಿತಿ ಸದ್ಯ ಕಾಂಗ್ರೆಸ್ನಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಜೋಡೆತ್ತು, ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಯಾವತ್ತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೇ ಇಲ್ಲ ಅಂತ ಮೇಲೆಲ್ಲ ಹೇಳೋದು, ತಳುಕು ಬಳುಕಾಗಿ ಮಾತಾಡೋದು, ಒಳಗಿಂದೊಳಗಡೆ ಹುಳುಕು ಇದೆ ಅನ್ನೋದು ಗೊತ್ತಾಗ್ತಾಗಿದೆ. ಈ ವಿಚಾರ ಇಲ್ಲಿಗೆ ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ. ಒಬ್ಬರು ಸುಮ್ಮನಾದರೂ ಇನ್ನೊಬ್ಬರು ಸುಮ್ಮನಾಗ್ತಾ ಇಲ್ಲ. ಅದರಲ್ಲೂ ಸಿ.ಎಂ ಆಪ್ತರಂತೂ ಬಿಲ್ಕುಲ್ ಸುಮ್ಮನಾಗೋದಕ್ಕೆ ರೆಡಿಯೇ ಇಲ್ಲ. ಹೈಕಮಾಂಡ್ ನಾಯಕರೇ ಏನು ಮಾತಾಡಬೇಡಿ, ನಾವು ಮಾತಾಡ್ತೀವಿ, ನಾವು ಬಗೆಹರಿಸ್ತೀವಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಒಂದು ಸಲಹೆ ಕೊಟ್ಟಿದ್ರು ಅನ್ನೋ ಸುದ್ದಿ ನಿಮ್ಮ TV5ನಲ್ಲೇ ಪ್ರಸಾರ ಆಗಿತ್ತು. ಸೋನಿಯಾ ಗಾಂಧಿ ಅವರಿಗೆ ನೀವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪಿಸಲೇಬೇಕು, ನೀವು ಮಧ್ಯಪ್ರವೇಶ ಮಾಡಲೇಬೇಕು ಅನ್ನೋದನ್ನು ಹೇಳಿದರು ಅಂತ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಎಲ್ಲ ಸರಿ ಹೋಯಿತು ಅಂತ ಅನ್ನಿಸ್ತಾ ಇತ್ತು. ಒತ್ತಡಕ್ಕೋ ಅಥವಾ ಹೈಕಮಾಂಡ್ ಹೇಳಿದ್ದಾರೆ ಅನ್ನುವಂಥ ಗೌರವಕ್ಕೋ ಸರಿ ಹೋಗಿರ್ಬೋದು ಎಲ್ಲವೂ ಅಂತ. ಆದರೆ ಬಹಳ ದಿನ ಖುಷಿ, ಸಂತೋಷ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಮೇಲೆಲ್ಲ ತಳುಕು ಬಳುಕು, ಒಳಗೆ ಹುಳುಕು ಅನ್ನೋ ಪರಿಸ್ಥಿತಿ ಇದ್ದಂಗಿದೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ. ನೀತಿ ಬ್ರೇಕ್ಫಾಸ್ಟ್ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಯ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕೂಡ ಮುಗಿದು ಹೋಯಿತು. ಇನ್ನೆಲ್ಲವೂ ಕೂಡ ಸುಗಮವಾಗಿ ಸಾಗತ್ತೆ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿತ್ತು. ಜೊತೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಕೂಡ ಈಗಾಗಲೇ ಅರ್ಧದ ಮುಗಿದಿದೆ. ಇಲ್ಲೂ ಕೂಡ ಒಗ್ಗಟ್ಟಾಗಿಯೇ ಆಡಳಿತ ಪಕ್ಷದ ಶಾಸಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲೇ ಈಗ ಬೆಳಗಾವಿಯಲ್ಲಿ ಬೆಂಗಳೂರಿನಲ್ಲಿ ಏನ್ ಹಿಂದೆ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದ್ವು, ಅದು ಈಗ ಬೆಳಗಾವಿಯಲ್ಲಿ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ. ಬೆಳಗಾವಿಯಲ್ಲಿ ರಾಜಕಾರಣ ಜೋರಾಗ್ತಾ ಇದೆ.
ಒಂದು ಕಡೆ ಸಿಎಂ ಪುತ್ರ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟ ನಂತರ ಮತ್ತಷ್ಟು ಕಾಂಗ್ರೆಸ್ನಲ್ಲಿ ಈಗ ಬೆಂಕಿ ಬಿದ್ದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಶಾಸಕರಿಗೆ ಔತಣಕೂಟವನ್ನ ಏರ್ಪಡಿಸ್ತಾರೆ. ಅಲ್ಲೂ ಡಿ ಕೆ ಸುರೇಶ್ ಅವರು ಆಯೋಜಿಸಿದಂತ ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಕೆಲವು ಶಾಸಕರು ಮತ್ತೆ MLC ಗಳು ಕೂಡ ಭಾಗಿಯಾಗ್ತಾರೆ. ಸುಮಾರು 19 ಜನ ಶಾಸಕರು ಆ ಒಂದು ಡಿನ್ನರ್ ನಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿಗಳಿದೆ. ಹಾಗೆ MLC ಗಳು ಕೂಡ ಭಾಗಿಯಾಗಿದ್ರು. 4-5 ಜನ ಮಿನಿಸ್ಟರ್ಗಳು ಕೂಡ ಆ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಇವರು ಕೂಡ ನಮ್ಮ ಕಡೆ ಕೂಡ ಒಂದು ಸ್ಟ್ರೆಂತ್ ಇದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಈ ಡಿನ್ನರ್ ಪಾರ್ಟಿಯ ಮೂಲಕ ಡಿ ಕೆ ಶಿವಕುಮಾರ್ ತೋರಿಸ್ತಂತೆ ಕಾಣಿಸ್ತಾ ಇದೆ. ಆದ್ರೆ ಈ ಕಡೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂತವರು ಸಭೆಗಳ ಮೇಲೆ ಸಭೆಗಳನ್ನ ಮಾಡುವ ಮೂಲಕ ಮತ್ತಷ್ಟು ಥ್ರೆಟ್ ಅನ್ನ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಮತ್ತಷ್ಟು ಒತ್ತಡವನ್ನು ಕೂಡ ಅವರು ಹಾಕ್ತಾ ಇದ್ದಾರೆ. ಕಾರಣ ಎಲ್ಲರೂ ಕೂಡ ಈಗ ಈ ಕಡೆ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜಮೀರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಎಲ್ಲರೂ ಕೂಡ ಈ ಕಡೆ ಮಾತನಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಭೆಗಳ ಮೇಲೆ ಅಹಿಂದ ಸಮುದಾಯದ ಸಭೆಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ. ಒಂದು ಕಡೆ ವಾಲ್ಮೀಕಿ ಸಮುದಾಯದ ಸಚಿವರು, ಶಾಸಕರು, ಸ್ವಾಮೀಜಿಗಳ ಸಭೆ ನಡೆದ್ರೆ, ಮತ್ತೊಂದು ಕಡೆ ದಲಿತ ಎಡಗೈ ಸಮುದಾಯದ ಸಚಿವರು, ಶಾಸಕರು, ಮುಖಂಡರ ಸಭೆಗಳು ಆಗತ್ತೆ. ಸೊ ಇಲ್ಲೆಲ್ಲವೂ ಕೂಡ ಒಂದು ಕಡೆ ಏನಾದ್ರೂ ಕುರ್ಚಿಯನ್ನ ಬದಲಾವಣೆ ಮಾಡುವಂತಹ ಸನ್ನಿವೇಶ ಎದುರಾಗಿದ್ದೆ ಆದ್ರೆ ನೀವು ನಮ್ಮ ಸಮುದಾಯದ ನಾಯಕರಿಗೆ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಕೂಡ ಡಿನ್ನರ್ ಪಾರ್ಟಿ ಹೆಸರಿನಲ್ಲಿ ಅವರು ಕೂಡ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನೂ ಕೂಡ ನೋಡಿದಾಗ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಬಿರುಗಾಳಿ ಏಳುವಂತ ಸಾಧ್ಯತೆಗಳಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಕಾಂಗ್ರೆಸ್ನಲ್ಲಿ ತಿಕ್ಕಾಟ ಕೂಡ ಮತ್ತಷ್ಟು ಹೆಚ್ಚಾಗಬಹುದು. ಅದರ ಜೊತೆಗೆ 14ರಂದು ದೆಹಲಿಯಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಅಭಿಯಾನವನ್ನ ಇಟ್ಕೊಂಡಿದೆ. ಆ ಕಾರ್ಯಕ್ರಮದಲ್ಲಿ ಸಿಎಂ DCM ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ವರಿಷ್ಠ ನಾಯಕರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಸಿಎಂ DCM ಮಾಡಬಹುದು. ಸಿಎಂ ಸಂಪುಟ ಪುನಾರಚನೆಗೆ ನೀವು ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ರಾಹುಲ್ ಗಾಂಧಿ ಅವರ ಮೇಲೆ ಡಿಮ್ಯಾಂಡ್ ಮಾಡುವಂತ ಸಾಧ್ಯತೆಗಳಿದೆ. ಇದರ ನಡುವೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ನನಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಿಸಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಡಿ ಕೆ ಶಿವಕುಮಾರ್ ಬೇಡಿಕೆಯನ್ನ ಮುಂದಿಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಭಾನುವಾರ ದೆಹಲಿಯಲ್ಲಿ ಕೂಡ ಕೆಲವು ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳು ನಡೆಯಬಹುದು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಒಟ್ಟಾಗಿ ಫುಲ್ಲು ಬೆಳವಣಿಗೆಗಳು ಜೋರಾಗ್ತಾ ಇರೋದ್ರಿಂದ ತಿಕ್ಕಾಟ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡ್ಬೇಕಾಗತ್ತೆ ನೀತಿ. ಓಕೆ ಶಿವ, ಇನ್ನೊಂದು ಎಷ್ಟೇ ಬಗೆಹರಿಸಬೇಕು ಅಂತ ಪ್ರಯತ್ನ ಪಟ್ಟರು ಬಗೆಹರಿಸೋ ಥರ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ನೀವು ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಈ ಹಿಂದೆ ಸಲಹೆ ಕೊಟ್ಟಿದ್ರು ಅನ್ನೋದನ್ನು ಹೇಳ್ತಾ ಇದ್ರು. ಸೊ ಹಾಗಾಗಿ ಸ್ವಲ್ಪ ಸೀರಿಯಸ್ ಆಗ್ಬಹುದಾ ಇನ್ಮೇಲಾದರೂ ಈ ವಿಚಾರ ಹೈಕಮಾಂಡ್ ಲೆವೆಲ್ನಲ್ಲಿ? ಓಕೆ, ಸಂಪರ್ಕ ಕಡಿತ ಆಗಿದೆ. ಸೊ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆ ಹೈಕಮಾಂಡ್ ಗಮನಕ್ಕೆ ಬಂದು ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.